ರಾಜ್ಯದಲ್ಲಿ ಲೋಕಸಭೆಗಾಗಿ ತೆರವಾದ ವಿಧಾನಸಭಾ ಕ್ಷೇತ್ರಗಳು ಮೂರಿದ್ದು ಮೂರಕ್ಕೂ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದ್ರೂ ಕೂಡ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಪ್ರತಿದಿನ ಒಂದಲ್ಲ ಒಂದು ಆಯಾಮದಲ್ಲಿ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಚನ್ನಪಟ್ಟಣದಿಂದ ಅಭ್ಯರ್ಥಿ ಯಾರು ಅನ್ನೋದ್ರಿಂದ ಪ್ರಾರಂಭವಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕ ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆಯಾ, ಚನ್ನಪಟ್ಟಣದ ಬೈ ಎಲೆಕ್ಷನ್ ವೈಯಕ್ತಿಕ ಪ್ರತಿಷ್ಠೆಯ ಫೈಟ್ ಆಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಚರ್ಚೆಯವರೆಗೂ ಕೂಡ ಪ್ರತಿನಿತ್ಯ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ವಿಚಾರ. ಚುನಾವಣೆ ಘೋಷಣೆಗೂ ಮುನ್ನವೇ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗೋದು ಈ ಕ್ಷೇತ್ರದಿಂದ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆ ಹಾಗೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಅಲ್ಲದೆ ಹೋದ್ರೆ ಬೇರೆ ಯಾರ ಪಾಲಾಗಬಹುದು? ಮೈತ್ರಿ ಟಿಕೆಟ್ ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ಗಮನಿಸಿ. ಚನ್ನಪಟ್ಟಣ ಉಪಕದನದಲ್ಲಿ ಬಿಗ್ ಟ್ವಿಸ್ಟ್. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ. ಚನ್ನಪಟ್ಟಣ ಉಪಚುನಾವಣೆ ಮತ್ತೊಂದು ಮಹಾಸಮರಕ್ಕೆ ಸಾಕ್ಷಿಯಾಗುತ್ತಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಿದ್ದಾಜಿದ್ದಿಗೆ ಬಿದ್ದಿದೆ. ಇಬ್ಬರು ಘಟಾನುಘಟಿಗಳಿಗೆ ರಾಜಕೀಯದಲ್ಲಿ ಚನ್ನಪಟ್ಟಣದ ಸೋಲು ಗೆಲುವು ನಿರ್ಣಾಯಕವಾಗಿದೆ. ಚುನಾವಣೆಗೆ ದಿನಾಂಕ ಘೋಷಿಸುವ ಮುನ್ನವೇ ಇಂದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದರು. ಈ ಮೂಲಕ ಡಿಸಿಎಂ ಡಿಕೆಶಿ ಮತ್ತು ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ಗೆ ಟಾಂಗ್ ನೀಡಿದರು. ಹೌದು, ಚನ್ನಪಟ್ಟಣವನ್ನ ಮತ್ತೆ ವಶಕ್ಕೆ ಪಡೆಯಲು ದಳಪತಿಗಳು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಈ ಮಧ್ಯೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಲಾಗಿದೆ. ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್.ಸಿ. ಜಯಮುತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಲಿ ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರ್ ಅವರು ಹೊರತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು, ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟರೆ 2 ಬಾರಿ, ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎನ್ಡಿಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ. ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ ದಳಪತಿ. ನಿಮ್ಮ ಋಣ ತೀರಿಸಿ ಹೋಗ್ತೀನಿ ಎಚ್.ಡಿ.ಕೆ. ಚನ್ನಪಟ್ಟಣದ ಅಖಾಡಕ್ಕಿಳಿದ ಮೊದಲ ದಿನವೇ ಕುಮಾರಸ್ವಾಮಿ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಈ ಚುನಾವಣೆಗೆ ಅಭ್ಯರ್ಥಿ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಬೇಡಿ, ದಯಮಾಡಿ ನಾನು ತೀರ್ಮಾನ ಮಾಡಿದವರಿಗೆ ಬೆಂಬಲ ಕೊಡಿ, ದೇವೇಗೌಡರು ಕೂಡ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ನಿಮ್ಮ ಋಣ ತೀರಿಸದೆ ಮಣ್ಣಿಗೆ ಹೋಗಲ್ಲ. ಎಲ್ಲಾ ಲೆಕ್ಕಾಚಾರಗಳ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಬಹುತೇಕ ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಸಿಪಿ ಯೋಗೇಶ್ವರ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಇರುವ ಈ ರಾಜಕೀಯ ವೈಷಮ್ಯ ಜಿದ್ದಾಜಿದ್ದಿ ಎಂಥದ್ದು, ಕ್ವಿಕ್ಕಾಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅವರು ರಾಜಕೀಯ ಬದ್ಧ ವೈರಿಗಳು. ಯೋಗೇಶ್ವರ್ ಅವರು ಸೋಲಿನಿಂದಾಗಿಯೇ ಅವರು ಸೋಲಿಸ್ಲಿ ಅವರು ಈ ಕ್ಷೇತ್ರದಿಂದ ದೂರ ಉಳಿಲಿ ಅನ್ನೋ ಕಾರಣಕ್ಕೇನೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗಿಳಿದಿದ್ದು ಕೂಡ ಈಗ ಇತಿಹಾಸ. ಕುಮಾರಸ್ವಾಮಿ ಅವರು ಮಾತ್ರವಲ್ಲ, ಇನ್ಫ್ಯಾಕ್ಟ್ ದೊಡ್ಡ ಗೌಡರ ಕುಟುಂಬಕ್ಕೇನೆ ಒಂದು ರೀತಿಯಲ್ಲಿ ಅವರ ವಿರುದ್ಧವಾಗಿ ನಿಂತೇನೆ ರಾಜಕಾರಣ ಮಾಡಿದವರು ಸಿಪಿ ಯೋಗೇಶ್ವರ್. ಯೋಗೇಶ್ವರ್ ಅವರಿಗೆ ಇದೀಗ ಮೈತ್ರಿ ಧರ್ಮ ಪಾಲನೆ ಅನ್ನೋ ಕಾರಣಕ್ಕೆ ಕ್ಷೇತ್ರವನ್ನ ಬಿಟ್ಕೊಟ್ರೆ ಮೈತ್ರಿ ಇರೋವರೆಗೂ ಕೂಡ ಎಲ್ಲಿವರೆಗೂ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮುಂದುವರಿಸೋತೋ ಜೆಡಿಎಸ್ ಅಲ್ಲಿವರೆಗೂ ಕ್ಷೇತ್ರವನ್ನ ವಾಪಸ್ ಕೇಳೋದು, ವಾಪಸ್ ಪಡೆದುಕೊಳ್ಳೋದು ಕಷ್ಟವಾಗುತ್ತೆ ಅನ್ನೋ ಅಂದಾಜು ಕುಮಾರಸ್ವಾಮಿ ಅವ್ರಿಗೂ ಇದೆ. ಯೋಗೇಶ್ವರ್ ಕಣ ಕೇಳಿದ್ರೆ ವೈರಿಯನ್ನೇ ಬೆಳೆಸ್ದ ಹಾಗೆ ಬೇಕೋ ಬೇಡವೋ ಸಪೋರ್ಟ್ ಮಾಡಲೇಬೇಕು. ಇಷ್ಟ ಇದೆಯೋ ಇಲ್ಲೋ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಪ್ರಚಾರ ಮಾಡಲೇಬೇಕು. ಅವರ ಗೆಲುವಿಗೆ, ಅವರ ರಾಜಕೀಯ ಬೆಳವಣಿಗೆಗೆ ತಾವೇ ಬೆನ್ನೆಲುಬಾಗಿ ನಿಲ್ಲುವಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಒಂದು ವೇಳೆ ಸೋತ್ರೂ ಕೂಡ ಕ್ಷೇತ್ರ ತಮ್ಮಲ್ಲೇ ಉಳಿಯುತ್ತೆ, ಮರು ಸ್ಪರ್ಧೆಗೆ ಅವಕಾಶ ಇರುತ್ತೆ. ಅದೇ ಸಿಪಿ ಯೋಗೇಶ್ವರ್ ಅವರಿಗೆ ಬಿಟ್ಬಿಟ್ರೆ ಅವ್ರು ಗೆದ್ರೂ ಸೋತ್ರು ಕ್ಷೇತ್ರ
JDS ಕೈ ತಪ್ಪುವ ಆತಂಕ. ಇನ್ನು 1990ರ ದಶಕ, ಇನ್ಫ್ಯಾಕ್ಟ್ 1999ರಿಂದ ಚನ್ನಪಟ್ಟಣ ಕ್ಷೇತ್ರವನ್ನ ಯೋಗೇಶ್ವರ್ ಪ್ರತಿನಿಧಿಸ್ತಾ ಇದ್ದಾರೆ. ಈಗಲೂ ಅವಕಾಶ ಕೊಟ್ಬಿಟ್ರೆ ಅವರ ವಯಸ್ಸಿನ ಆಧಾರದ ಮೇಲೆ ಲೆಕ್ಕ ಹಾಕಿ ನೋಡಿದಾಗ ಇನ್ನೊಂದು 20 ವರ್ಷ ಯೋಗೇಶ್ವರ್ ಅವರು ರಾಜಕಾರಣ ಈ ಕ್ಷೇತ್ರದಿಂದಲೇ ಮುಂದುವರಿಸೋ ಸಾಧ್ಯತೆ ಇದೆ. 2 ದಶಕ ಕ್ಷೇತ್ರ ಕೈ ತಪ್ಪಿ ಹೋದರೆ ಅದನ್ನು ಮತ್ತೊಮ್ಮೆ ಪಡೆದುಕೊಳ್ಳೋದು ಮತ್ತಷ್ಟು ಕಷ್ಟ ಆಗುತ್ತೆ ಅನ್ನೋ ಅಂದಾಜು ಕೂಡ ಕುಮಾರಸ್ವಾಮಿ ಅವರಿಗಿದ್ದೇ ಇದೆ. 2018ರಿಂದ ಮತ್ತೆ ಈ ಕ್ಷೇತ್ರವನ್ನ JDS ತನ್ನದಾಗಿಸಿಕೊಳ್ತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ, ಕ್ಷೇತ್ರ ಕೈಯಲ್ಲಿರೋ ಸಂದರ್ಭದಲ್ಲಿ ಅದನ್ನ ತಮ್ಮದೇ ರಾಜಕೀಯ ಬದ್ಧವೈರಿಗೆ ಮತ್ತೆ ಕೊಡೋದು ಕುಮಾರಸ್ವಾಮಿ ಅವರಿಗೆ ಸರಿ ಅನ್ನಿಸ್ತಿಲ್ಲ. ಮಗ ಹಾಗೆ ಮಗನ ಭವಿಷ್ಯ, ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯೋಗೇಶ್ವರ್ ಅವರನ್ನ ದೂರ ಇಟ್ಟು ಟಿಕೆಟ್ ಅವರಿಗೆ ಕೊಡದೇ ಇರೋ ರೀತಿಯಲ್ಲಿ ನಡೆದುಕೊಳ್ಳೋದೇ ಉತ್ತಮ ಅನ್ನೋದು ಕುಮಾರಸ್ವಾಮಿ ಅವರ ಪ್ಲಾನ್. ಕೇವಲ ಇದಿಷ್ಟು ಮಾತ್ರವಲ್ಲ, DK ಶಿವಕುಮಾರ್ ಅವರ ಜೊತೆಯಲ್ಲೇನಾದರೂ ಯೋಗೇಶ್ವರ್ ಹೋಗೋ ಸಾಧ್ಯತೆ ಇದೆಯಾ? ಇದೇ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಬೆಳವಣಿಗೆ ಕೂಡ ಆಗುವ ಸಾಧ್ಯತೆ ಇದೆ. ಮೈತ್ರಿ ಟಿಕೆಟ್ ಸಿಗದೆ ಹೋದ್ರೆ ಕಾಂಗ್ರೆಸ್ ಹೋಗ್ತಾರಾ ಯೋಗೇಶ್ವರ್? ಈ ಚರ್ಚೆ ಕೂಡ ಬಹಳ ದಿನಗಳಿಂದ, ಇನ್ಫ್ಯಾಕ್ಟ್ ಸ್ವತಂತ್ರ ದಿನಾಚರಣೆ ದಿನದ ಸಂದರ್ಭದಲ್ಲಿ ಲೋಕಸಭೆಗಾಗಿ ತೆರವಾದ ವಿಧಾನಸಭಾ ಕ್ಷೇತ್ರಗಳು 3 ಇದ್ದು 3ಕ್ಕೂ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದ್ರೂ ಕೂಡ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಪ್ರತಿದಿನ ಒಂದಲ್ಲ ಒಂದು ಆಯಾಮದಲ್ಲಿ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಚನ್ನಪಟ್ಟಣದಿಂದ ಅಭ್ಯರ್ಥಿ ಯಾರು ಅನ್ನೋದ್ರಿಂದ ಪ್ರಾರಂಭವಾಗಿ DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕ ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆಯಾ? ಚನ್ನಪಟ್ಟಣದ ಬೈ ಎಲೆಕ್ಷನ್ ವೈಯಕ್ತಿಕ ಪ್ರತಿಷ್ಠೆಯ ಫೈಟ್ ಆಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಚರ್ಚೆಯವರೆಗೂ ಕೂಡ ಪ್ರತಿನಿತ್ಯ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ವಿಚಾರ. ಚುನಾವಣೆ ಘೋಷಣೆಗೂ ಮುನ್ನವೇ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗೋದು ಈ ಕ್ಷೇತ್ರದಿಂದ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆ ಹಾಗೆ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರಿಗೆ ಅಲ್ಲದೆ ಹೋದರೆ ಬೇರೆ ಯಾರ ಪಾಲಾಗಬಹುದು? ಮೈತ್ರಿ ಟಿಕೆಟ್ ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ಗಮನಿಸಿ. ಚನ್ನಪಟ್ಟಣ ಉಪಕದನದಲ್ಲಿ ಬಿಗ್ ಟ್ವಿಸ್ಟ್. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ. ಚನ್ನಪಟ್ಟಣ ಉಪಚುನಾವಣೆ ಮತ್ತೊಂದು ಮಹಾಸಮರಕ್ಕೆ ಸಾಕ್ಷಿಯಾಗುತ್ತಿದೆ. DCM DK ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಜಿದ್ದಾಜಿದ್ದಿಗೆ ಬಿದ್ದಿದೆ. ಇಬ್ಬರು ಘಟಾನುಘಟಿಗಳಿಗೆ ರಾಜಕೀಯದಲ್ಲಿ ಚನ್ನಪಟ್ಟಣದ ಸೋಲು ಗೆಲುವು ನಿರ್ಣಾಯಕವಾಗಿದೆ. ಚುನಾವಣೆಗೆ ದಿನಾಂಕ ಘೋಷಿಸುವ ಮುನ್ನವೇ ಇಂದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದರು. ಈ ಮೂಲಕ DCM DKಶಿ ಮತ್ತು ಬಿಜೆಪಿ ನಾಯಕ CP ಯೋಗೇಶ್ವರ್ಗೆ ಟಾಂಗ್ ನೀಡಿದರು. ಹೌದು, ಚನ್ನಪಟ್ಟಣವನ್ನ ಮತ್ತೆ ವಶಕ್ಕೆ ಪಡೆಯಲು ದಳಪತಿಗಳು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಈ ಮಧ್ಯೆ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಲಾಗಿದೆ. ಚನ್ನಪಟ್ಟಣ ತಾಲೂಕು JDS ಅಧ್ಯಕ್ಷ HC ಜಯಮುತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಲಿ, ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ, ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರ್ ಅವರು ಹೊರತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು, ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟರೆ 2 ಬಾರಿ, ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ NDA ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ. ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ ದಳಪತಿ. ನಿಮ್ಮ ಋಣ ತೀರಿಸಿ ಹೋಗ್ತೀನಿ HDK. ಚನ್ನಪಟ್ಟಣದ ಅಖಾಡಕ್ಕಿಳಿದ ಮೊದಲ ದಿನವೇ ಕುಮಾರಸ್ವಾಮಿ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಈ ಚುನಾವಣೆಗೆ ಅಭ್ಯರ್ಥಿ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಬೇಡಿ, ದಯಮಾಡಿ ನಾನು ತೀರ್ಮಾನ ಮಾಡಿದವರಿಗೆ ಬೆಂಬಲ ಕೊಡಿ, ದೇವೇಗೌಡರು ಕೂಡ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ನಿಮ್ಮ ಋಣ ತೀರಿಸದೆ ಮಣ್ಣಿಗೆ ಹೋಗಲ್ಲ,